ಕನ್ನಡದಲ್ಲಿ ತಮ್ಮ ಸದಭಿರುಚಿಯ ಸಿನಿಮಾಗಳ ಮೂಲಕ ಗಮನ ಸೆಳೆಯುವಂತ ನಿರ್ದೇಶಕ KM ಚೈತನ್ಯ ಅವರು. ಸೊ ಆ ದಿನಗಳು ಸಾಕಷ್ಟು ಸಿನಿಮಾಗಳು ನೋಡಿದ್ರೆ ಹಿಟ್ ಸಿನಿಮಾಗಳನ್ನ ಈಗ ಮತ್ತೊಂದು ಅಧ್ಯಾಯ ಶುರುವಾಗಿದೆ, ಬಲರಾಮನ ದಿನಗಳು. ಸೊ ಈ ಸಿನಿಮಾದ ಬಗ್ಗೆ ಮಾತಾಡಕ್ಕೆ ಖುದ್ದು ಚೈತನ್ಯ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಆಲ್ಮೋಸ್ಟ್ 20 ಇಯರ್ಸ್ ಆಗ್ತಾ ಇದೆ ಸರ್, 19 ಇಯರ್ಸ್ ಕ್ರಾಸ್ ಆಗಿ 20 ಇಯರ್ಸ್. ಆ ದಿನಗಳ ಸಿನಿಮಾಗಳನ್ನ ಇವತ್ತಿಗೂ ಮರೆಯಲ್ಲ. ವೇದಿಕೆ ಮೇಲೆ ನೀವು ಹೇಳ್ತಾರೆ ಕಲ್ಟ್ ಕ್ಲಾಸಿಕ್ ಅನ್ನೋ ಪದಗಳಿಗೆ ಯಾವಾಗ ವ್ಯಾಲ್ಯೂ ಸಿಗುತ್ತೆ ಅಂತ. ಸೊ ಆ ತರದ ಸಿನಿಮಾಗಳೇ ಸರ್ ಸಾಧ್ಯ ಆ ಹೆಸರು ಬರೋದಕ್ಕೆ. ಸೊ ಮತ್ತೊಂದು ಅಧ್ಯಾಯ ಸ್ಟಾರ್ಟ್ ಮಾಡಿದ್ರಿ ಸರ್, ಬಲರಾಮನ ದಿನಗಳು. ಸೊ ಮೊದ್ಲೇ ಅನ್ಕೊಂಡಿದ್ದೀರಾ ಸರ್ ಆ ಟೈಮಲ್ಲಿ ಮತ್ತೊಂದು ಅಧ್ಯಾಯ ಸ್ಟಾರ್ಟ್ ಮಾಡ್ತೀನಿ ಇಷ್ಟರಲ್ಲೇ ಅಂತ? ಆ ದಿನಗಳು ಆದ್ಮೇಲೆ ನಾನು ಮತ್ತೆ ಮತ್ತೆ ಹೇಳಿದ್ದೀನಿ ಇದನ್ನ, ಬೇಕಂತ ನಾನು ಇನ್ನೊಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಯಾಕೆಂದ್ರೆ ಆಗ ಎಷ್ಟು ಡಿಮಾಂಡ್ ಇತ್ತು ಅಂದ್ರೆ ಆ ದಿನಗಳ ತರ ಇನ್ನೊಂದು ಸಿನಿಮಾ ಮಾಡಿ, ಇನ್ನೊಂದು ರೌಡಿಸಮ್ ಸಿನಿಮಾ ಮಾಡಿ ಅಂತ. ಅವಾಗ ನಾನು ಅಂಡರ್ವರ್ಲ್ಡ್ ಡೈರೆಕ್ಟರ್ ಆಗ್ಬಿಡ್ತಿದ್ದೆ. ಆ ರೀತಿ ಆ ಕಾರಣದಿಂದಾನೇ ನಾನು ಆ ದಿನಗಳು ತರದ ಅಥವಾ ಅಂಡರ್ವರ್ಲ್ಡ್ ಗ್ಯಾಂಗ್ಸ್ಟರ್ ಲೈಫ್ ಸಿನಿಮಾಗಳನ್ನ ಮಾಡಲಿಲ್ಲ. ಆಮೇಲೆ ನನಗೂ ಬೇರೆ ಬೇರೆ ರೀತಿಯ ಸಿನಿಮಾಗಳು ಮಾಡಬೇಕು ಅಂತ ಆಸೆ ಇತ್ತು. ನನಗೆ ಲವ್ ಸ್ಟೋರಿ ಮಾಡಬೇಕು ಅಂತ ಆಸೆ ಇತ್ತು, ಕಾಮಿಡಿ ಸಿನಿಮಾ ಮಾಡಬೇಕು ಅಂತಿತ್ತು, ಹಾರರ್, ಥ್ರಿಲ್ಲರ್, ಎಲ್ಲ ರೀತಿಯ ಸಿನಿಮಾಗಳನ್ನು ಮಾಡ್ತಾ ಬಂದೆ. 19 ವರ್ಷಗಳ ನಂತರ, 18 ವರ್ಷಗಳ ನಂತರ ಶ್ರೇಯಸ್ ಯಾವಾಗ ಮತ್ತೆ ಒಂದು ಅದೇ ಜಾನ್ರಿನ ಕಥೆಯನ್ನು ಮಾಡಿ ಬಲರಾಮನ ಕುರಿತು ಅಂತ ಬಂದಾಗ ನನಗನ್ನಿಸ್ತು, ಹೌದು ಆ ದಿನಗಳು ಸಿನಿಮಾಗೂ ಈಗಲೂ ಸಾಕಷ್ಟು ಡಿಸ್ಟೆನ್ಸ್ ಬಂದಿದೆ. ನನಗೂ ಈಗ ಒಂದು ರೌಡಿಸಮ್ ಸಿನಿಮಾ ಮಾಡಿದ್ರೆ ಆ ದಿನಗಳು ಸಿನಿಮಾ ಥರ ಮಾಡೋದಿಲ್ಲ, ಬೇರೆ ರೀತಿಯ ಪ್ರೆಸೆಂಟೇಷನ್ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆಂದ್ರೆ ನಾನು ಮಾಗಿದ್ದೀನಿ ಆಸ್ ಎ ಡೈರೆಕ್ಟರ್, ನನ್ನ ಅಪ್ರೋಚು ಚೇಂಜ್ ಆಗಿದೆ. ಅದನ್ನ ತಂದು ನಾನು ಈ ಬಲರಾಮನ ದಿನಗಳು ಸ್ಕ್ರಿಪ್ಟ್ ಅಲ್ಲಿ ಹಾಕಿ ನಾವು ಈ ಸಿನಿಮಾನ ತಯಾರು ಮಾಡಿದ್ವಿ. ಎಲ್ಲೊಂದ್ ಕಡೆ ಆ ದಿನಗಳು ಸಿನಿಮಾ ಬಂದಂತ ನಂತರದಲ್ಲಿ ಇವತ್ತು ನಾವು ಮಾತಾಡ್ತೀವಿ ವಡ ಚೆನ್ನೈ ಕಮಾಟಿ ಪಡಮ್ ಅಂತ. ಸೊ ಅದಕ್ಕೆಲ್ಲವೂ ಕಾರಣ ಓಂಕಾರ ಬರ್ದಿದ್ದು ಆ ದಿನಗಳ ಅಂತ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಸಿನಿಮಾಗಳು ನೋಡೋದಾದ್ರೆ ನಾವು ಆ ಕಾಲಕ್ಕೆ ಆ ಥರದೊಂದು ಸಿನಿಮಾ ಮಾಡಿ ಟ್ರೈ ಮಾಡ್ಕೊಟ್ಟಿದ್ವಿ. ಯಾಕಂದ್ರೆ ಒಂದು ರೌಡಿಸಮ್ ಸಿನಿಮಾವನ್ನ ನೀವು ಹೇಳ್ತಾರೆ ವೇದಿಕೆ ಮೇಲೆ ಗೌರವಪೂರ್ವಕ ಮಾತಾಡೋದಿಂದ ಹಿಡಿದು ರೌಡಿಸಮ್ ಒಂದು ಹಿಂದೆನೂ ಇರುತ್ತೆ, ಅದಕ್ಕೆ ಬರೋಕೊಂದು ಕಾರಣನೂ ಇರುತ್ತೆ. ಅದೆಲ್ಲವೂ ಕೂಡ ಅದ್ಭುತವಾಗಿ ತೋರಿಸಿರುವಂತ ಸಿನಿಮಾ ಈಗ ಅನಿಸ್ತಾ ಇದೆ ಸರ್. ಸಾಕಷ್ಟು ಜನ ಕಮೆಂಟ್ಗಳನ್ನ ಹಾಕ್ತಾ ಇದ್ರು ವಡ ಚೆನ್ನೈ ಆಗ್ಲಿ ಮತ್ತೊಂದು ಸಿನಿಮಾಗಳಿಗೆ, ಅದಕ್ಕೂ ಮೊದಲೇ ಒಂದು ಅಧ್ಯಯನ ಬರೆದಿದ್ದು ಆ ದಿನಗಳು ಅನ್ನುವಂಥದ್ದು. ಅಲ್ಲ, ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಆ ದಿನಗಳು ಸಿನಿಮಾದ ಅಪ್ರೋಚು ಶ್ರೀಧರ್ ಸರ್ದು ಏನಿತ್ತು ಅಂದ್ರೆ, ಒಂದು ಕ್ರೈಮ್ ಸ್ಟೋರಿ ಮೂಲಕ ಒಂದು ಇಡೀ ಬೆಂಗಳೂರಿನ ಆ ಕಾಲಘಟ್ಟವನ್ನ ಸೆರೆ ಹಿಡಿಯುವ ಒಂದು ಪ್ರಯತ್ನ ಆಗಿತ್ತು. ಆ ದಿನಗಳು ಕೇವಲ ಒಂದು ಅಂಡರ್ವರ್ಲ್ಡ್ ಕಥೆ ಅಲ್ಲ. ಆಗಿನ ಪೊಲಿಟಿಷಿಯನ್ಸ್ ಯಾವ ತರ ಬಿಹೇವ್ ಮಾಡ್ತಿದ್ರು, ಪೊಲೀಸ್ ಅವ್ರು ಯಾವ ತರ ಬಿಹೇವ್ ಮಾಡ್ತಿದ್ರು, ಬಿಸ್ನೆಸ್ ಮೆನ್ಗಳು ಅವ್ರ ಯೂನಿಯನ್ ಗಲಾಟೆಗಳನ್ನ ಹತ್ತಿಕ್ಕೋದಕ್ಕೆ ಹೇಗೆ ಅಂಡರ್ವರ್ಲ್ಡ್ ನ ಬಳಸ್ಕೊಳ್ತಿದ್ರು, ಆ ರೀತಿ ಒಬ್ಬ ಬಿಸ್ನೆಸ್ ಮೆನ್ ಈ ಕೊತ್ವಾಲ್ ರಾಮಚಂದ್ರನ್ನ ತನ್ನ ಮಗನ ಲವ್ ಸ್ಟೋರಿನ ಸರಿ ಮಾಡೋಕೆ ಬಳಸಿದ್ರಿಂದಾನೇ ಆ ಇಡೀ ಒಂದು ಕಥೆ ನಡೆಯೋದು. ಅದನ್ನೆಲ್ಲ ಆ ರೀತಿ ಅಪ್ರೋಚ್ ಇದೆಯಲ್ಲ, ಅದು ಯಾವಾಗಲೂ ಹೆಲ್ಪ್ ಆಗುತ್ತೆ. ಅದೇ ರೀತಿಯ ಅಪ್ರೋಚ್ ಬಹುಶಃ ವಡ ಚೆನ್ನೈಯಲ್ಲೂ ನೋಡ್ಬೋದು, ಇನ್ನೂ ಅನೇಕ ಸಿನಿಮಾಗಳಲ್ಲಿ ನೀವು ನೋಡ್ಬೋದು. ಬಲರಾಮನ ಯಾಕೆ ಸರ್ ಇಷ್ಟೆಲ್ಲ ಕಥೆಗಳಿತ್ತು 80s 90s ಅಂತ ಸಂದರ್ಭದಲ್ಲಿ ರೌಡಿಸಮ್ ಗ್ಯಾಂಗ್ಸ್ಟರ್ ಅಂತ ಬಂದಾಗ ಸಾಕಷ್ಟು ಜನಗಳಿದ್ರು. ಬಲರಾಮನ ಯಾಕೆ ಅಷ್ಟೊಂದು ವೇರಿಯೇಷನ್ಸ್ ಇದೆಯಾ ಸರ್ ಅವ್ನ ಲೈಫಲ್ಲಿ ಅಂತ? ಒಂದು ನಾನು ಪ್ಯಾಂಡಮಿಕ್ ನಡೆದಾಗ ಸಾಕಷ್ಟು ಅಂಡರ್ವರ್ಲ್ಡ್ ಪುಸ್ತಕಗಳನ್ನ ಮತ್ತೆ ಓದಕ್ಕೆ ಶುರು ಮಾಡಿದೆ. ಬರೀ ಬೆಂಗಳೂರು ಭೂಗತ ಜಗತ್ತಿನ ಮಾತ್ರ ಅಲ್ಲ, ಬಾಂಬೆ ಅಂಡರ್ವರ್ಲ್ಡ್, ಕೋಲ್ಕತ್ತಾ, ಇವೆಲ್ಲ ಓದ್ತಾ ನನ್ನ ತಲೆಯಲ್ಲಿ ಒಂದು ಅಂಡರ್ವರ್ಲ್ಡಿನ ಕತೆ, ಮತ್ತೊಂದು ಗ್ಯಾಂಗ್ಸ್ಟರ್ ಕತೆ ರೂಪುಕೊಳ್ತಾ ಹೋಯ್ತು. ಆದರೆ ಅದನ್ನ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ವೆಬ್ ಸೀರೀಸ್ ಮಾಡ್ತೀರಾ, ಅದು ಸಿನಿಮಾ ಮಾಡ್ತೀನಿ ಅಂತ. ಯಾವಾಗ ಶ್ರೇಯಸ್ ಅವ್ರು ಬಂದು ನನಗೆ ಬಲರಾಮನ್ ಬಗ್ಗೆ ಒಂದು ಸಿನಿಮಾ ಮಾಡ್ಕೊಡಿ, ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡ್ಕೊಡಿ ಅಂತ ಕೇಳ್ಕೊಂಡಾಗ, ಆಗ ನಾನು ಅಷ್ಟು ಏನು ಮಟೀರಿಯಲ್ ಇತ್ತು ಅದನ್ನ ಬಲರಾಮನ ಸುತ್ತ ಹೆಣಿತಾ ಹೋದೆ. ಆಗ ಈ ಕ್ಯಾರೆಕ್ಟರ್ ನಾವೇನು ಕ್ರಿಯೇಟ್ ಮಾಡಿದೀವಿ, ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇದು ಬಲರಾಮನ ದಿನಗಳು ಸಿನಿಮಾ ರೌಡಿ ಶೀಟರ್ ಬಲರಾಮ ಅಂತ ಒಬ್ಬರಿದ್ರು, ಅವರ ಬೇಸ್ ಮಾಡಿರುವಂಥದ್ದಲ್ಲ. ಇದು ನಾವು ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡು ನಾವು ಕ್ರಿಯೇಟ್ ಮಾಡಿದಂಥ ಬಲರಾಮ. ತುಂಬಾ ಫ್ಯಾಸಿನೇಟಿಂಗ್ ಆಗಿರುವಂಥ ಒಂದು ಕ್ಯಾರೆಕ್ಟರ್ ಇದು. ಎಷ್ಟೋ ಜನ ಬೆಂಗಳೂರಿಗೆ ಬೇರೆ ಕಡೆಯಿಂದ ಬಂದು ಒಂದು ನೆಲೆ ಮಾಡ್ಕೊಳ್ಳೋಕೆ ಬಂದಂಥವರ ಕತೆ ಇದು. ಬರೀ ಬಲರಾಮನ ಕತೆ ಅಲ್ಲ, ಬೆಂಗಳೂರನ್ನ ಬೆರಗಿಂದ ನೋಡುವಂಥ ಎಷ್ಟೋ ಜನರ, ಬೆಂಗಳೂರನ್ನ ಆಳುವ ಮಟ್ಟಿಗೆ ಏರುವ ಅನೇಕ ಜನರ ಕತೆ ಇದು. ಟೈಟಲ್ಗೆ ಯಾವ ಮಟ್ಟಿಗೆ ಜಸ್ಟಿಫಿಕೇಶನ್ ಕೊಡುತ್ತೆ ಅಂತ? ಯಾಕಂದ್ರೆ ಆ ದಿನಗಳು ಗೊತ್ತು ಎಲ್ಲರಿಗೂ ಒರಿಜಿನಲ್ ಕಥೆ ಅನ್ನೋದು, ಬಲರಾಮನ ದಿನಗಳು ಅಂತ ಬಂದಾಗಲೂ ಅದೇ ಥಾಟು ಜನಗಳಿಗೂ ಬರುತ್ತೆ. ಯಾವ ಮಟ್ಟಿಗೆ ಇರುತ್ತೆ ಸರ್? ಒಂದಷ್ಟು ವಿಚಾರಗಳು ಬಲರಾಮನಲ್ಲಿ ನಡೆದದ್ದು ಇರುತ್ತಾ ಅಥವಾ ಹೇಗೆ ಅಂತ? ಖಂಡಿತ ಇರುತ್ತೆ. ನಾನು ಹೇಳಿದಾಗೆ ಇದಕ್ಕೆ ನಿಜ ಜೀವನದ ಸ್ಫೂರ್ತಿ ಖಂಡಿತ ಇದೆ, ನಿಜ ಘಟನೆಗಳ ಸ್ಫೂರ್ತಿ ಇದೆ. ಆದ್ರೆ ಇದನ್ನ ನಾನು 100% ಸತ್ಯಕತೆ ಅಂತ ಕರೆಯೋಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ಇದನ್ನ ಕಾಲ್ಪನಿಕ ಕತೆ ಅಂತ ಕರಿತಾ ಇದ್ದೀನಿ. ಸರ್ ವಿನೋದ್ ಅವರ ಈ ಪಾತ್ರಕ್ಕೆ ಸೂಕ್ತ ಅನ್ನುವಂಥದ್ದು ಯೋಚನೆ ಹೆಂಗ್ ಬಂದಿತ್ತು ಸರ್? ಅವರೇ ಮೊದಲ ಆಯ್ಕೆ ಆಗಿದ್ರ ಅಥವಾ ಹೇಗೆ ಅದು? ನಾನು ಹೇಳಿದಾಗೆ ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಅವರು ವಿನೋದ್ ಪ್ರಭಾಕರ್ ಅವ್ರಿಗೆ ಈ ಬಲರಾಮ ಸಿನಿಮಾ ಮಾಡಬೇಕು ಅಂತ ಬಂದಿದ್ದು.
ಆಮೇಲೆ ನನಗೂ ಅನಿಸ್ತು ವಿನೋದ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನನಗೆ ತುಂಬಾ ವರ್ಷದಿಂದ ಆಸೆ ಇತ್ತು. ಈ ಸಿನಿಮಾ ಮೂಲಕ ಅದು ಈಡೇರಿತು. ಅದಕ್ಕೆ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿನೋದ್ ಅವರು ನಾನು ಹಲವು ಕಡೆ ಹೇಳಿದ್ದೀನಿ, ನಮ್ಮಲ್ಲಿರುವ ಅತ್ಯಂತ ಅದ್ಭುತ ನಟರಲ್ಲಿ ಒಬ್ರು. ಅವರು ಎಲ್ಲಾ ರೀತಿಯ ಪಾತ್ರಗಳನ್ನು ಮಾಡಬಲ್ಲಂಥವ್ರು. ಈ ಬಲರಾಮ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ, ಅದನ್ನ ಜೀವಿಸಿದ್ದಾರೆ. ಅದ್ ಬರೀ ನಟನೆಯನ್ನ ಮಾಡಿಲ್ಲ, ಆ, ತುಂಬಾ ಇನ್ವಾಲ್ವ್ಮೆಂಟ್ ಇಂದ ತುಂಬಾ ಚೆನ್ನಾಗಿ ಈ ಪಾತ್ರವನ್ನ ಆ, ತಮ್ದಾಗಿಸ್ಕೊಂಡಿದ್ದಾರೆ. ನೀವು ಟೀಸರ್ ಬಿಡುಗಡೆ ಆದಾಗ ಕೆಲವು ಕಡೆ ಕಮೆಂಟ್ಗಳನ್ನ ನೋಡಿರ್ಬೋದು. ಬಲರಾಮನ ಪಾತ್ರಕ್ಕೆ ವಿನೋದ್ ಅವ್ರು ಬಿಟ್ರೆ ಇನ್ಯಾರು ಆಗೋದೇ ಇಲ್ಲ ಅನ್ನೋ ಮಟ್ಟಿಗೆ ಅವರು ಈ ಪಾತ್ರವನ್ನ ನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು.